ಗುರುತೇದಾರರು ನೇರ ನುಡಿಯ ಒಬ್ಬ ವ್ಯಕ್ತಿ ಅಂತ ಹೇಳಿ ನಾವು ಕ್ಷಣ ಮಾತ್ರಕ್ಕೆ ಅವರ ಮಾತು ಬೇಜಾರಾಗಬೇಕು. ಆದ್ರೆ ಕೆಲವು ವಿಚಾರ ಮಾಡಿದಾಗ ಅವರೇನು ಸರಿಯೇ ಮಾತಾಡಿದ್ದಾರೆ ಅಂತ ಹೇಳಿ ನಾವು ಅವರ ಮಾತನ್ನು ಕೇಳಿ ಹೋಗ್ತಾ ಇದ್ದೇವೆ. ಅಂತವ್ರು ನಿಮ್ಮ ಹತ್ರ ನಾವು ಪಕ್ಷಕ್ಕೆ ಅವರ ಪಕ್ಷಕ್ಕೆ ಅವರು ಪಕ್ಷಕ್ಕೆ ನಮ್ಮ ತ್ರಿಪಾಣಪ್ಪ ಕಮಪ್ಪನವರು ಕೂಡ ಅವರನ್ನ ಬಹಳ ದುಡ್ಡಿದ ಸ್ವಾಗತ ಮಾಡ್ತಾ ಇದ್ದಾರೆ. ಸುಭಾಷ್ ರಾಠೋಡ್ ಅವರು ಅನೇಕ ದೇವೇಗೌಡರು ಅನೇಕರು ಅವರಿಗೆ ಬಹಳ ಆಪ್ತರಾಗಿ ಬಂದಿದ್ದಾರೆ. ಅವರು ಕೂಡ ತುಂಬ ಹೃದಯದಿಂದ ಅವರನ್ನು ಬರ್ಕೊಂಡು ಮುಂದಿನ ದಿನಗಳಲ್ಲಿ ಅವರ ಶಕ್ತಿಯನ್ನ ನಮಗೆ ತೋರಿಸಿದೆ, ನಮ್ಮ ಪಕ್ಷಕ್ಕೆ ತೋರಿದೆ ಅಂತ ಹೇಳಿ ಜಗಳ, ಅತ್ತಿ ಸೊಸೆಯಲ್ಲಿ ಜಗಳ, ನಾನಾ ರೀತಿಯ ಗೊಂದಲದಲ್ಲಿ ಟಿಕೆಟ್ ಒಬ್ಬರಿಗೆ ಕೊಟ್ಟರೆ ಅವ್ರಿಗೆ ಎದುರೇ ಒಬ್ಬರಿಗೆ ಎತ್ತಿ ಕಟ್ಟತಕ್ಕಂಥ ಒಂದು ಕುಟುಂಬ ಇರ್ತಕ್ಕಂಥ ಕಿಲೋಮೀಟ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ನಡೆದಿದೆ. ಇದೆಲ್ಲ ನನ್ನ ಮನಸ್ಸಿಗೆ ಭಾಳ ಬೇಜಾರಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಒಂದು ಸಂಬಂಧ ಭಾಳ ಆತ್ಮೀಯ ಸಂಬಂಧ, ಒಂದು ಕುಟುಂಬ ಸಂಬಂಧ ಇದ್ದಂಗೆ. ನಮ್ಮ ತಂದೆಯವರು ಅವರು ಯಾವತ್ತೂ ಅಣ್ತಮ್ಮರಿದ್ದಾಗಿದ್ದರು. ಆದರೆ ರಾಜಕೀಯದಲ್ಲಿ ಸ್ವಲ್ಪ ನಾವು ಕೂಡ 6 ಬಾರಿ ಶಾಸಕರಾದವು, ಸ್ಥಾನಮಾನ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನಾನು ಮುನ್ಸ್ಕೊಂಡು ಹೋಗಿದ್ದೆ. ಆದರೂ ಇವತ್ತು ಕಾಲ ಕೂಡಿ ಬಂದಿದೆ. ಅವರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ಇವತ್ತು ಅವರು AICC ಅಧ್ಯಕ್ಷರಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿ ಜಿಲ್ಲೆಯ ಒಬ್ಬ ಧೀಮಂತ ನಾಯಕ, ರಾಜ್ಯದ ಧೀಮಂತ ನಾಯಕ ಅಷ್ಟೇ ಅಲ್ಲ, ಇವತ್ತು ಭಾರತದ ಒಂದು ಧೀಮಂತ ನಾಯಕನಾಗಿ AICC ಅಧ್ಯಕ್ಷರಾಗಿದ್ದಾರೆ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ಪ್ರತಿಯೊಬ್ಬರು ನಮ್ಮದೆಲ್ಲರ ಜವಾಬ್ದಾರಿ ಇದೆ. ಈ ಬಾರಿ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಆತ್ಮೀಯರಂತ ರಾಧಾಕೃಷ್ಣ ಅವರು ನನ್ನ ಸಂಬಂಧ ಭಾಳ ಆತ್ಮೀಯರು. ನಾನು ಮೊದಲು MLA ಆದಾಗ 1985ನೇ MLA ಆದಾಗ ವಿಧಾನಸಭೆ ಅಸೆಂಬ್ಲಿ ಮುಗಿದ ಮೇಲೆ ರಾಧಾಕೃಷ್ಣ ಅವರು, ನಾವು ಮತ್ತು ಜಿ ಪರಮೇಶ್ವರ್ ಅವ್ರ ಕನಿಷ್ಕ ಗ್ಯಾಸ್ ಏಜೆನ್ಸಿ ಶಾಪ್ನಲ್ಲಿ ಕೂಡ್ತಾ ಇದ್ದೇವೆ, ನಮ್ಮ ಕಾಲ ಕಳೀತಾ ಇದ್ದೇವೆ.